ಹಲೋ 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 ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ. ಇವತ್ತಿನ ಕ್ಲಾಸ್ ಆಗ ಇನ್ನ ಜಿಡಿಗೆ ಮಾತ್ರ 2 ದಿವಸ ಬಾಕಿ ಐತಿ. ಸೊ ಇವತ್ತು ನಾವು ಯಾವ ಟಾಪಿಕ್ ನೋಡತ್ತೀವಿ ಅಂದ್ರೆ ಸಮಯ ಮತ್ತು ಕೆಲಸ. ನೀವು ಈ ಈ ಟಾಪಿಕ್ನಾಗ ಏನೈತಲ್ಲ 2 ಕ್ವಶನ್ ಫಿಕ್ಸ್ ಅನ್ಕೋರಿ. ಸೊ ನೀವು ಎಕ್ಸಾಮ್ ಬರ್ಯಾಕ್ ಹೋದಾಗ ಸಮಯ ಮತ್ತು ಕೆಲಸ ಇದೇನೋ ಒಂದು ಟಾಪಿಕ್ ಐತಲ್ಲ. ಸೊ ಈ ಟಾಪಿಕ್ ಮೇಲೆ ನಿಮಗೆ ಒಂದಲ್ಲ 2 ಕ್ವಶನ್ ಬಂದೇ ಬರ್ತಾವ. ಸೊ ಸಮಯ ಮತ್ತು ಕೆಲಸ ಎರಡು ಕ್ವಶನ್ ಬರ್ತಾವ ಅಂದ್ರೆ ಸೊ ಆ 2 ಕ್ವಶನ್ ನೀವು ಮಾರ್ಕ್ಸ್ ಕಳ್ಕೊಳ್ಬಾರ್ದು ಅಂದ್ರೆ ಈ ಒಂದು ಕ್ಲಾಸ್ ನೀವು ಕೇಳಿದ್ರೆ ಸಾಕ. ನಿಮಗೆ ಎಂಥದೇ ಡೌಟ್, ನಿಮಗೆ ಏನ ಕ್ವಶನ್ ಇದ್ರು ನೀವು ಎಕ್ಸಾಮ್ ಸಾಲ್ವ್ ಮಾಡ್ಬೇಕು. ಆ ಟೈಪ್ ನಿಮ್ಗೆ ಪೂರಾ ಏನು ಬರಂಗಿಲ್ಲಪ್ಪ ಅನ್ನೋ ಹಿಡಿದು ಎಕ್ಸ್ಟ್ರೀಮ್ ಕ್ವಶನ್ ಇರ್ತಾನೆ ಅಲ್ಲಿ ಮಟ್ಟ ಹೇಳ್ಕೊಡ್ತಾನಂತ. ಸರಿ ಬರ್ರಿ, ಟೈಮ್ ವೇಸ್ಟ್ ಮಾಡಬೇಡ, ಪೂರಾ ಬೇಸಿಕ್ ಏನಂತ ಹೇಳುವಂತ. ಸೊ ಸಮಯ ಮತ್ತು ಕೆಲಸ ಹೆಂಗ್ ಸಂಬಂಧ ನೋಡ್ರಿ. ಇವಾಗ ನಮ್ಮ ಕ್ವಶನ್ ಹೆಚ್ಚು ಕಮ್ಮಿ ಅವ್ರು ಸ್ಟಾರ್ಟ್ ಹೆಂಗ್ ಮಾಡ್ತಾರಂದ್ರ ಒಬ್ಬ ವ್ಯಕ್ತಿ ಇರ್ತಾನ. ಒಬ್ಬ ವ್ಯಕ್ತಿ ಇದ್ದಾಗ ಅವ್ರೇನ್ ಕೊಡ್ತಾರ, 4 ದಿನದಲ್ಲಿ ಕೆಲಸ ಮುಗಿಸುತ್ತಾನೆ ಅಂತ ಹೇಳ್ತಾರ. ಸೊ ಒಬ್ಬ ವ್ಯಕ್ತಿ 4 ದಿನದಾಗ ಕೆಲಸ ಮುಗಿಸತಾನಂದ್ರ 4 ದಿನದಾಗ ಇದು 1ನೇ ದಿನ, ಇದು 2ನೇ ದಿನ, ಇದು 3ನೇ ದಿನ, ಇದು 4ನೇ ದಿನ. ಏನ್ ಅರ್ಥ ಆತು? ಮೊದಲನೇ ದಿವಸ ಒಂದು ಕೆಲಸ ಮಾಡತಾನ. ಎಷ್ಟು? ಒಟ್ಟು 4 ಭಾಗ ಅದಾವ. ಒಂದರ 4 ಭಾಗ ಕೆಲಸ ಮಾಡತಾನ. 2ನೇ ದಿನ ಏನ್ ಮಾಡತಾನ? ಇವತ್ತು 1/4 ಭಾಗ. ಸೊ 2 ದಿವಸ ಕೊಡಿಸಿದಾಗ ಎಷ್ಟಾಗುತ್ತೆ? 1/4 1/4 1/2 ಆಗುತ್ತಾ? ಸೊ ಈ ಟೈಪ್ ನಮಗೆ ಎಷ್ಟು ದಿವಸದೊಳಗೆ ಕೆಲಸ ಮುಗಿಸ್ತಾರ ಅಂತ ಹೇಳ್ತಾರಲ್ಲ. ಸೊ ಅದನ್ನ ನಾವು ಹಿಂಗೆ ಡಿವೈಡ್ ಮಾಡ್ಕೊಂತ ಹೋದ್ರೆ ನಮಗ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ ಅಂತ ಗೊತ್ತಾಗುತ್ತಾ. ಸೊ ಅದೇ ಟೈಪ್ ಒಬ್ಬ ವ್ಯಕ್ತಿ 3 ದಿವಸಕ್ಕೆ ಕೆಲಸ ಮಾಡ್ತಾನ ಅನ್ಕೋರಿ. ಸೊ ಅವನ 1ನೇ ದಿನಕ್ಕೆ 3/1 ಭಾಗ ಕೆಲಸ ಮಾಡ್ತಾನ. 2ನೇ ದಿನ ಮತ್ತೊಂದು ಭಾಗ ಮಾಡ್ತಾನ. ಸೊ 2 ಕೂಡ ಎಷ್ಟಾಗುತ್ತಾ? 2/3 ಆಗುತ್ತಾ. ಸೊ ಈ ಟೈಪ್ ಒಂದು ಕೆಲಸನ ಅವ್ನು ಎಷ್ಟು ದಿವಸ ಮಾಡ್ತಾನ ಅಷ್ಟು ಭಾಗ ಮಾಡ್ಕೊಂಡಾಗ ನಾವು ಲೆಕ್ಕ ಮಾಡಕ್ ಈಸಿ ಆಗುತ್ತಾ. ಸೊ ಇದೇನು ಬೇಸಿಕ್ ಕಾನ್ಸೆಪ್ಟ್ ಐತಲ್ಲ, ಇಷ್ಟ್ರ ಮೇಲೆ ಇದೇನು ಹೇಳ್ಲಾಗ ಇಷ್ಟ್ರ ಮೇಲೆ ಇಲ್ಲಿ ಪೂರಾ ಚಾಪ್ಟರ್ ಅಂತೈತಿ. ಸರಿ ಬರೀ ಸ್ಟಾರ್ಟ್ ಮಾಡೋಂತ. ಹೆಂಗ್ ಗೊತ್ತಾನು? ಚಾಪ್ಟರ್ ಭಾಳ ಸಿಂಪಲ್ ಐತಿ, ಪಾಠ ಭಾಳ ಸಿಂಪಲ್ ಐತಿ. ಬಟ್ ಅದು ನೀವು ಹೆಕ್ಟಿಕ್ ಆಗಿ ಹೆಂಗ್ ಓದ್ತೀರಿ, ಅದು ನೀವು ಹೆಂಗ್ ಅರ್ಥ ಮಾಡ್ಕೋತೀರಿ, ನೀವು ಅದನ್ನ ಹೆಂಗ್ ಅರ್ಗಸ್ಗೆ ಓದ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಕ್ವಶನ್ ಹೆಂಗ್ ಈಜಿ ಗೊತ್ತಾಗುತ್ತಾ. ಸರಿ, ನಿಮಗೆ ಕ್ವಶನ್ ಮೇಲೆ ತೋರ್ಸ್ಕೊಂತ ಹೋಗ್ತೀನಿ ನೋಡ್ರಿ. ಅದಕ್ಕಿಂತ ಮುಂಚೆ ನೀವೇನ್ರ ಆಫ್ಲೈನ್ ಕೋಚಿಂಗ್ ಏನು ನೋಡಕತ್ತಿದ್ರೆ ನಮ್ದು ಕೋಚಿಂಗ್ ಇನ್ನೊಂದು ಸ್ವಲ್ಪ ದಿವಸನಾಗ ಸ್ಟಾರ್ಟ್ ಆಗೋದೈತಿ. ಸೊ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೋಚಿಂಗ್ ಬಗ್ಗೆ ಆಫ್ಲೈನ್ ಕೋಚಿಂಗ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತಾ. ಈ ನಂಬರಿಗೆ ಕಾಲ್ ಮಾಡಿ ತಿಳ್ಕೊರಿ ಯಾವ ಎಕ್ಸಾಮ್ಗೆ ಏನು ಬೇಕು, ನಿಮ್ಗೆ ಏನೋ ಡೀಟೇಲ್ಸ್ ಬೇಕಿದ್ರು ನೀವು ಆಫ್ಲೈನ್ ಕೋಚಿಂಗ್ ಮಾಡಿದ್ರೆ ನೀವು ಸಿಂಧನೂರು, ನಾ ಇಲ್ಲಿ ಇರೋದು ಆಕ್ಚುಲಿ ಸಿಂಧನೂರಾಗ ಐತೆ. ಸೊ ಸಿಂಧನೂರ ಅಕ್ಕಪಕ್ಕ ಇದ್ರಿದ್ರೆ, ಸಿಂಧನೂರು ಹತ್ರ ಇದ್ರಿದ್ರೆ ಅಥವಾ ನೀವು ದೂರ ಇದ್ರು ಕೂಡ ನೀವು ಬರ್ಬೋದು, ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಸೊ ನಿಮ್ಗೆ ಏನಾರ ಕೋಚಿಂಗ್ ಅವಶ್ಯಕತೆ ಇತ್ತಂದ್ರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಹೆಂಗೆ ಏನಂತೀವಿ. ಸರಿ, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಸ್ ತಗೋಬೋದು ಈ ನಂಬರಿಗೆ. ಓಕೆ ಸರಿ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ. ಮೊದಲನೇ ಕ್ವಶನ್ ಏನೈತಿ? ಒಂದು ಕೆಲಸವನ್ನು 12 ದಿನಗಳಲ್ಲಿ ಇದ್ದಮ್ಮ ಒಂದು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸ್ತಾನಂತ. ಬಿ 18 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಇಬ್ಬರು ಸೇರಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಅಂತ ಕೇಳ್ಯಾರ. ಏನ್ ಮಾಡ್ಬೇಕು ನಾವೀಗ? ಇದ್ದ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ ನೋಡ್ರಿ. 1/12 ಕೆಲಸ ಮಾಡ್ತಾನ. ಬಿ ಇದ್ದವ 1 ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನ? 1/18 ಮಾಡ್ತಾನ. ಸೊ ಇದ್ದವ 1ನೇ ದಿವಸ 12ರಾಗ 1 ಭಾಗ ಕೆಲಸ ಮಾಡ್ತಾನ. ಬಿ ಇದ್ದವ 18ರಾಗ 1 ಭಾಗ ಕೆಲಸ ಮಾಡ್ತಾನ. ಸೊ ನಾವು ಹೆಂಗೆ ಕಂಡಿಬೇಕಂದ್ರೆ ಸಿಂಪಲ್ ಏನೈತಲ್ಲ. ಸೊ 1/12 ಪ್ಲಸ್ 1/18 ಇದನ್ನ ಮಾಡ್ರಿ. ಸೊ ಇದು ನೋಡ್ಬೋದು, ಇದು ನೋಡಾಕ್ ನಿಮಗೆ ಭಾಳ ಹೆವಿ ಅನ್ಸತ್ತಿರ್ಬೇಕಲ್ಲ. ನಾನು ನಿಮಗೆ ಬೇಸಿಕ್ಸ್ ಹೇಳ್ತಾನು. ಸೊ ಇದು ನಿಮಗೆ ನೋಡಾಕ್ ಹೆವಿ ಅನ್ಸತ್ತಿರ್, ಬಟ್ ತಡೀರಿ, ಇದನ್ನ ಇಷ್ಟೆಲ್ಲ ಮಾಡೋ ಎಕ್ಸಾಮ್ ಅವಶ್ಯಕತೆ ಇಲ್ಲ. ಬಟ್ ಮೇನ್ ನಿಮಗೆ ಬೇಸಿಕ್ ಗೊತ್ತಿರ್ತಾರೆ, ನೀವು ಎಕ್ಸಾಮ್ದಾಗ ಮರೆಯಂಗಿಲ್ಲ. ಹಾಗಾಗಿ ನಾ ಪೂರಾ ಬೇಸಿಕ್ಸ್ ಹೇಳ್ತಾನು. ಇಷ್ಟೆಲ್ಲ ನೀವು ಎಕ್ಸಾಮ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ದಾಗ ನಿಮ್ಗೆ ಈ ಕ್ವಶನ್ಗೆ 2 ಸ್ಟೆಪ್ನಾಗ ಆನ್ಸರ್ ಹೆಂಗೆ ಮಾಡ್ಕೊಂಡು ಕೂಡ ಹೇಳ್ತಾನು. ಬಟ್ ಫಸ್ಟ್ ಬೇಸಿಕ್ ತಿಳ್ಕೊರಿ ನೋಡ್ರಿ. ಇವೆರಡನ್ನೂ ಕೂಡಿಸ್ಬೇಕೀಗ. 8 ಲಸ ಎಷ್ಟಾಗುತ್ತಾ? 36 ಆಗುತ್ತಾ? ಹೌದು ನೋಡ್ರಿ. 12 3ಲೆ 36, 18 2ಲೆ 36, 3 + 2 5 ಎಷ್ಟು ಬಂತು? 5/36 ಬಂತು. ಸೊ ಇದನ್ನ ನೀವು ಉಲ್ಟಾ ಮಾಡಿ ಬರ್ದ್ರಂದ್ರೆ ಇದೇ ಆನ್ಸರ್ ನಿಮ್ದು. ಇದ ಮೇನ್ ಬೇಸಿಕ್, ಈ ಪಾಠದ ಮೇನ್ ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್. 36/5 ಏನೈತಲ್ಲ ಇದು ನಾವು ಉಲ್ಟಾ ಮಾಡಿ ಬರ್ದು, ಇದನ್ನೈತೆ ಉಲ್ಟಾ ಮಾಡಿ ಬರ್ದು ಎಷ್ಟಾಗುತ್ತಾ? 5 7 35.2, 7.2 ಐತಲ್ಲ ಆಪ್ಷನ್ನಾಗ. 7.2 ಇದು ನಮ್ಮ ಉತ್ತರ. ಬಟ್ ಎಕ್ಸಾಮ್ದಾಗ ಇಷ್ಟೆಲ್ಲ ಮಾಡ್ಬೇಕನ್ರಿ ಸರ್, ಹಿಂಗೆಲ್ಲ ನಾವು ಮಾಡ್ಬೇಕನ್ರಿ, ಇಷ್ಟೆಲ್ಲ ಮಾಡ್ಬೇಕನ್ರಿ ನೋಡ್ರಿ. ಇದು ಏನು ಭಾಳ ದೊಡ್ಡ ಲೆಕ್ಕ ಅಲ್ಲ, ಇದು ಕೂಡ ಸಿಂಪಲ್ ಐತಿ. ಬಟ್ ನಾನು ನಿಮ್ಗೆ ಏನಂತಾರೆ ಈ ಟೈಪ್ ಬೇಡ, ನೀವೇನ್ ಮಾಡ್ರಿ ಗೊತ್ತನು? ಸಿಂಪಲ್ ಆಗಿ ಹೇಳ್ತು ನೋಡ್ರಿ. 2 ಸ್ಟೆಪ್ನೇ ಹೆಂಗ್ ಮಾಡ್ಬೇಕಪ್ಪ ಇದನ್ನ. ನಿಮಗೆ ಯಾವ್ದೋ ಕ್ವಶನ್ ಮಾಡಾಕಿದ್ರು ಬರೀ ಟ್ರಿಕ್ಸ್ ಕಲ್ಕೋಬೇಡ್ರಿ. ಬೇಸಿಕ್ಸ್ ಕಲ್ಕೊಂಡ ಆಮೇಲೆ ಟ್ರಿಕ್ಸ್ ಹೋಗ್ರಿ. ಬರೀ ಟ್ರಿಕ್ಸ್ ಕಲ್ಕೊಂಡ್ರೆ ಎಕ್ಸಾಮ್ದಾಗ ನಿಮ್ಗೆ ಟ್ರಿಕ್ಸ್ ನೆನಪು ಆಗೋದಾ ಕೆಲವೊಮ್ಮೆ ಡೌಟ್. ನಿಮಗೆ ಎಕ್ಸಾಮ್ದ ಟ್ರಿಕ್ ನೆನಪಾಗಿಲ್ಲ ಅಂದ್ರು ನಿಮಗೆ ಬೇಸಿಕ್ ಗೊತ್ತಿತ್ತಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಹಾಗಿದ್ದಾಗ ನೋಡ್ರಿ ಏನೈತಲ್ಲ ಇಲ್ಲಿ A12 B18. A12 B18 ಸೀದಾ ಏನು ಮಾಡ್ತೀನಿ, ಇವು 2 ಥರದ್ದು
ಎಲ್ ಸಿ ಎಂ ಕಂಡು ಹಿಡಿತೀನಿ. ಲಸ ಎಷ್ಟು ಬರುತ್ತಾ 36 ಆಗಲೇ ಕಂಡು ಹಿಡಿದೀವಿ ನಾವು. ಇದು ನೋಡ್ರಿ 12 ಮೂರ್ಲೆ 36, 18 ಎರಡ್ಲೆ 36. ಈಗ ನಮಗೆ 3 ಗೊತ್ತಲ್ಲ, ಇದ ಎ ನ ಎಫಿಷಿಯನ್ಸಿ ಮತ್ತೆ ಇಲ್ಲೇನು ಯಾಡ್ ಐತಲ್ಲ ಇದ ಬಿ ನ ಎಫಿಷಿಯನ್ಸಿ. ಅಂದ್ರ ಎ ಇದ್ದ ಒಂದ್ ದಿನಕ್ಕೆ 3 ಕೆಲಸ ಮಾಡ್ತಾನ, ಬಿ ಇದ್ದ ಒಂದ್ ದಿವಸಕ್ಕೆ 2 ಕೆಲಸ ಮಾಡ್ತಾನ. ಮತ್ತೆ ಇದನ್ನ 36 ಐತಲ್ಲ, ಸೊ ಈ 36 ಒಟ್ಟು ಕೆಲಸ ಹೆಂಗ್ ಮಾಡ್ಬೇಕ್ರಿ ಮತ್ತೆ ನೋಡ್ರಿ. ಎ ಇದ್ದವ 12 ದಿವಸ ಕೆಲಸ ಮುಗಿಸ್ತಾನ, ಬಿ ಇದ್ದವ 18 ದಿವಸಕ್ಕೆ ಕೆಲಸ ಮುಗಿಸ್ತಾನ. ಹಂಗಿದ್ದಾಗ ಇಡ್ತು ಲಸನ ತಗೋತೀನಿ, ಲಸ 36 ಬರುತ್ತ. ಸೊ ಈ 36 ಏನೈತಲ್ಲ, ಈ 36 ಇದ್ದಿದ್ದು ಒಟ್ಟು ಕೆಲಸ. ಓಕೆ, ಇದು ಒಟ್ಟು ಕೆಲಸ. ಓಕೆ, ಎಷ್ಟೈತಿ? ಎ ಇದ್ದ ಒಂದ್ ದಿವಸಕ್ಕೆ 3 ಕೆಲಸ ಮುಗಿಸ್ತಾನ, ಬಿ ಇದ್ದ ಒಂದ್ ದಿವಸಕ್ಕೆ 2 ಕೆಲಸ ಮುಗಿಸ್ತಾನ. ಸೊ ಎರಡನ್ನೂ ಕೂಡ ಕೂಡಿಸ್ಕೊಂಡು ಒಟ್ಟು ಕೆಲಸ ಡಿವೈಡೆಡ್ ಬೈ ಎಫಿಷಿಯನ್ಸಿ. ಒಟ್ಟು ಕೆಲಸ ಎಷ್ಟೈತಿ? ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಮಾಡ್ರೆ ನಮ್ಗೆ ಏನ್ ಸಿಗುತ್ತಾ? ಸೇಮ್ ಆಗಲೇ ಮಾಡಿದ್ರು ಅದೇ. ಮತ್ತೆ ಇಲ್ಲೂ 36/5. ನೀವು ಹಂಗ್ ಮಾಡಿದ್ರು ಓಕೆ, ಹೆಂಗ್ ಮಾಡಿದ್ರು ಓಕೆ, ನಿಮಗೆ ಯಾವ್ದು ಸುಲಭವಾಗುತ್ತಲ್ಲ ನೀವು ಆ ಟೈಪ್ ಮಾಡ್ರಿ. ಹೌದಿಲ್ಲ? ಅರ್ಥ ಆಯ್ತು ಅನ್ಕೊಂತೀನಿ. ಏನ್ ಮಾಡ್ತೀವಿ? ಬರ್ಕೋತೀವಿ, ಲಸ ತೆಗಿತೀವಿ, ಲಸ ಬರ್ತದ, ಒಟ್ಟು ಕೆಲಸ ಇರುತ್ತಾ, ಎಫಿಷಿಯನ್ಸಿ ಸಿಗುತ್ತಾ. ಅಂದ್ರೆ ಎಫಿಷಿಯನ್ಸಿ ಅಂದ್ರೆ ಏನು? ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದು ಎಫಿಷಿಯನ್ಸಿ. ಹಂಗಿದ್ದಾಗ 3 + 2 ಮಾಡಿ ಡಿವೈಡ್ ಮಾಡಿದಾಗ ಬರುವಂತ ಆನ್ಸರ್ ಏನೈತಲ್ಲ, ಅದೇ ನನ್ನ ಇಬ್ಬರು ಸೇರಿ ಮಾಡುವ ಕೆಲಸ. ಇಬ್ಬರು ಸೇರಿ ಕೆಲಸ ಮಾಡಿದಾಗ ಬೇಕಾಗುವ ದಿನಗಳು ಎಷ್ಟು? 7.2. ಸರಿ, ಸಿಂಪಲ್ ಐತಲ್ಲ ಕಾನ್ಸೆಪ್ಟ್. ಈಗ ನೆಕ್ಸ್ಟ್ ಕ್ವಶನ್ ಹೋಗುವಂತ. ಸೊ ನೆಕ್ಸ್ಟ್ ಕ್ವಶನ್ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ನಿಮ್ಗೆ ಗೊತ್ತೈತೆ ಕಾನ್ಸೆಪ್ಟ್. ಈಗ ಸ್ವಲ್ಪ ಸ್ಪೀಡ್ ಆಗಿ ಮಾಡೋಂತ ನೋಡ್ರಿ. ಹೆಂಗ್ ಮಾಡ್ಬೋದು? ಏನೈತೆ ಪ್ರಶ್ನೆ? ಎ ಬಿ ಸಿ ಕ್ರಮವಾಗಿ 10, 15, 20 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ಒಟ್ಟಿಗೆ ಕೆಲಸ ಮಾಡಿದರು ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ? ನೋಡ್ರಿ, ಆಗಲೇ ಇಬ್ರು ವ್ಯಕ್ತಿಗಳಿದ್ರು, ಈಗ 3 ಜನ ವ್ಯಕ್ತಿಗಳಿದಾರ. ಏನು ವ್ಯತ್ಯಾಸ ಐತಿ? ಏನು ವ್ಯತ್ಯಾಸ ಇಲ್ಲ. ಏನಂದಾರ? ಎ ಇದ್ದವ 10 ದಿವಸ ಕೆಲಸ ಮುಗಿಸ್ತಾನ, ಬಿ ಇದ್ದವ 15 ದಿವಸಕ್ಕೆ ಕೆಲಸ ಮುಗಿಸ್ತಾನ, ಸಿ ಇದ್ದವ 20 ದಿನಕ್ಕೆ ಕೆಲಸ ಮುಗಿಸ್ತಾರ. ಹೌದು, ಸಿಂಪಲ್ ಐತಿ. ಈಗ ಏನ್ ಮಾಡ್ತೀವಿ ನಾವು ಬೇಸಿಕ್ಲಿ ಹೆಂಗ್ ಮಾಡ್ತೀವಿ? 1/10 ಪ್ಲಸ್ 1/15 ಪ್ಲಸ್ 1/20 ನಾವು ಮಾಡ್ಬೋದು. ಬಟ್ ಇದು ಮಾಡಕ್ ಸ್ವಲ್ಪ ಟೈಮ್ ತಗೋದು. ಏನ್ ಮಾಡ್ತೀವಿ ನಾವು? ಸೀದಾ ಇಲ್ಲೇ ಎಲ್ ಸಿ ಎಂ ಕಂಡು ಹಿಡಿತೀವಿ. ಸೊ ನೀವು ಎಲ್ ಸಿ ಎಂ ಎಲ್ಲ ಕಂಡು ಹಿಡಿಬೇಕಲ್ಲ, ಲಸ ಎಲ್ಲ ಕಂಡು ಹಿಡಿತಿರ್ತಿರ್ಲಿಲ್ಲ. ಲಸ ಎಲ್ಲ ನಿಮ್ಗೆ ಬಾಯಾಟ ಇರ್ಬೇಕು. ನಂಬರ್ ನೋಡ್ಕೊಡ್ಲೆ ಲಸ ಆಗುತ್ತೆ. ಎಷ್ಟಾಗುತ್ತೆ ಲಸ ಆಯ್ತದ? 60 ಆಗುತ್ತಾ? ಸೊ ನೋಡ್ಕೊಳ್ಳಿ, ನೀವು ಲಸ ಎಲ್ಲ ಲೆಕ್ಕ ಮಾಡ್ಕೋತಾರೆ. ಎಕ್ಸಾಮ್ದಾಗ ಟೈಮ್ ಕಮ್ಮಿ ಇರುತ್ತಾ, ನೀವು ಲಸ ಎಲ್ಲ ಲೆಕ್ಕ ಮಾಡೋಕೋತೀರಿ ಅಂದ್ರೆ ಟೈಮ್ ಭಾಳ ಎಷ್ಟಾಗುತ್ತೆ. ಹಂಗಿದ್ದ ನೀವು ಪ್ರಾಕ್ಟೀಸ್ ಹೆಂಗ್, ನೀವು ಎಕ್ಸಾಮ್ ಹೋಗಿರೋ ಮುಂಚೆ ಪ್ರಾಕ್ಟೀಸ್ ಹೆಂಗಿರ್ಬೇಕಂದ್ರೆ ಒಂದು ಕ್ವಶನ್ ನೋಡ್ಕೊಳ್ಳಿ, ಹಾ ಇದ್ರೆ ಆನ್ಸರ್ ಇಷ್ಟು ಪಾಯಿಂಟ್ ಹಂಗಿರ್ಬೇಕು, ಹಂಗಿರ್ಬೇಕು ಪ್ರಾಕ್ಟೀಸ್. ನೋಡ್ರಿ ಈಗ ಏನ್ ಮಾಡ್ತೀವಿ? 10 ಎಷ್ಟಲೇ 60, 10 6ಲೇ 60, 15 4ಲೇ 60, 23ಲೇ 60. ಸೊ ಏನಿದೆ? ಒಟ್ಟು ಕೆಲಸ 60 ಐತಿ, ಡಿವೈಡೆಡ್ ಬೈ ಎಷ್ಟಾಗುತ್ತಾ? ಒಂದ್ ದಿನಕ್ಕೆ 6 ಕೆಲಸ ಮಾಡ್ತಾನ, ಒಂದ್ ದಿವಸಕ್ಕೆ 4 ಕೆಲಸ ಮಾಡ್ತಾನ, ಒಂದ್ ದಿವಸಕ್ಕೆ 3 ಕೆಲಸ ಮಾಡ್ತಾನ. ಅಂದ್ರೆ ಒಂದ್ ದಿನಕ್ಕೆ ಒಟ್ಟು ಎಷ್ಟು ಕೆಲಸ ಆಗತೈತಿ? 6 4 10 13. ನೋಡ್ರಿ ಆಪ್ಷನ್ ಏನೈತಿ? ಆಪ್ಷನ್ ಒಂದು ಪಾಯಿಂಟ್ ಹೋಗೈತಿ ಆಲ್ಮೋಸ್ಟ್. ನೋಡ್ರಿ ಆಪ್ಷನ್ನಾಗ ಕೆಲವೊಮ್ಮೆ ಪಾಯಿಂಟ್ ಒಳಗೆ ಕೊಟ್ಟಿರ್ತಾರ, ಕೆಲವೊಮ್ಮೆ ಫ್ರಾಕ್ಷನ್ ಕೊಟ್ಟಿರ್ತಾರ. ಸೊ ಅವ್ರು ಹೆಂಗ್ ಕೊಟ್ರು ನೀವು ಬಿಡ್ಸಕ್ ಬಂದಿರ್ಬೇಕು. ಈಗ ನಾವು ಇದನ್ನ ಮೊದಲು ಏನ್ ಮಾಡೋಣ? ಫ್ರಾಕ್ಷನ್ ನೋಡೋಣ ಅಂತ. ದೊಡ್ಡ ಫ್ರಾಕ್ಷನ್ ಐತ್ಲ. ಸೊ ಯಾವತ್ತು ನಿಮ್ಗೆ ನ್ಯೂಮಿನೇಟರ್ ಜಾಸ್ತಿ ಐತಿ, ಡಿನಾಮಿನೇಟರ್ ಕಮ್ಮಿ ಐತಿ ಅಂದ್ರೆ ನೀವು ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಬರೀಬೋದು. ಹೆಂಗ್ ಬರೀತೀರಿ? 13 4ಲೇ 52, 8/13 ಹಿಂಗೆ ನೀವು ಬರಿಬೋದು. ಸೊ ಇದನ್ನ ನೀವು ಡೆಸಿಮಲ್ ಮಾಡಿದ್ರೆ ಎಷ್ಟಾಗುತ್ತಾ? 4.13 6ಲೇ ಎಷ್ಟು? 78 ಆಗುತ್ತಾ? ನೀವು ಡೆಸಿಮಲ್ಲೇ ಮಾಡ್ಕೊಂಡ್ರೆ ಮಾಡ್ಬೋದು. ನೀವೇನಾದ್ರು ಮಿಕ್ಸ್ ಫ್ರಾಕ್ಷನ್ ಕೊಟ್ರೆ ಇದು ಕೂಡ ಕೆಲವೊಮ್ಮೆ ಆಪ್ಷನ್ ಇರುತ್ತೆ, ಕೆಲವೊಮ್ಮೆ ಆಪ್ಷನ್ ಇದು ಇರುತ್ತಾ, ಕೆಲವೊಮ್ಮೆ ಆಪ್ಷನ್ ಇದು ಇರುತ್ತಾ. ಸೊ ಆಪ್ಷನ್ ಅವ್ರು ಏನೋ ಕೊಡ್ಲಿ, ಏನೋ ಕೊಟ್ಟರು ಕೂಡ ನಿಮಗೆ ಮಾಡಕ್ ಬರ್ತಿರ್ಬೇಕು. ಇದು ಡೆಸಿಮಲ್ನಾಗ, ಇದು ನಾರ್ಮಲ್ ಫ್ರಾಕ್ಷನ್, ಇದು ಮಿಕ್ಸ್ಡ್ ಫ್ರಾಕ್ಷನ್. ಮೂರು ನೀವೇನು ಡೆಸಿಮಲ್ ಮಾಡ್ರೆ ಬೆಲೆ ಸೇಮ್ ಐತಿ. ಬಟ್ ಆಪ್ಷನ್ ಕೆಲವೊಮ್ಮೆ ಅವ್ರು ಹೆಂಗ್ ಬೇಕಾದಂಗೆ ಕೇಳ್ಬೋದು. ಸೊ ಅವ್ರು ಹೆಂಗ್ ಕೇಳ್ತಾರಲ್ಲ ಆ ಟೈಪ್ ನೀವು ಟೇಕ್ ಹಾಕ್ಬೇಕು. ನಿಮಗೆ ಗೊತ್ತಿರ್ಬೇಕು, ಯಾವ್ದೇ ಕೇಳಿದ್ರೆ ನಿಮಗೆ ಮಾಡಕ್ಕೆ ಬರ್ತಿರ್ಬೇಕು ಅಷ್ಟೇ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಎ ಒಬ್ಬನೇ 16 ದಿನಗಳಲ್ಲಿ ಮತ್ತು ಬಿ ಒಬ್ಬನೇ 24 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. ಅವರು 4 ದಿನ ಒಟ್ಟಿಗೆ ಕೆಲಸ ಮಾಡಿದರೆ ಉಳಿದ ಕೆಲಸವನ್ನು ಬಿ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ? ನೋಡ್ರಿ ಏನಾಕೈತಿ ಇಲ್ಲಿ. ಈಗ ಎ ಇದಾವ ಸ್ವಲ್ಪ ಮೈಗಳದಾನ. ಮೈಗಳು ಏನ್ ಮಾಡ್ತಾನ? 4 ದಿವಸ ಕೆಲಸ ಮಾಡ್ತಾನ, ಮನೆಗೆ ಹೋಗ್ಬಿಡ್ತಾನ. ನನಗತ್ಲೆ 4 ದಿವಸ ಕ್ಲಾಸ್ ಮಾಡ್ತಾನು, ಮತ್ತೆ ಮನೆಗೆ ಹೋಗ್ಬಿಡ್ತಾನು. ಹಂಗ ಏನ್ ಮಾಡ್ಯ ನೀವು? ಎ ಇದ್ದವ 4 ದಿವಸ ಕೆಲಸ ಮಾಡ್ಯಾನ, ಏನ ಸಾಕ್ಪಾ ಕೆಲಸ, ನಂಗೆ ಆಗಲ್ಪ ಮನೆಗೆ ಹೋಗ್ಯಾನ. ಹಂಗ ಏನತ್ ಪಾಪ ಬಿ ಇದ ಒಬ್ಬ ಕೆಲಸ ಮಾಡ್ಬೇಕಾತು. ಹಂಗಿದ್ದಾಗ ಬಿ ಎಷ್ಟು ದಿವಸ ಕೆಲಸ ಮುಗಿಸ್ತಾರ ಅಂತ ನಮ್ಗೆ ಕೇಳ್ಯಾರ. ಸರಿ, ಸೇಮ್ ಮಾಡಿ ವ್ಯತ್ಯಾಸ ಹೆಂಗೈತೆ ಹಂಗ ಮಾಡ್ಕೊರಿ. ಫಸ್ಟ್ ಎ ಬಿ ಎಷ್ಟು ದಿವಸ ಮುಗಿಸ್ತಾನ? ಇದ್ದವ 16 ದಿನಕ್ಕೆ ಮುಗಿಸ್ತಾನ, 24 ದಿವಸಕ್ಕೆ ಮುಗಿಸ್ತಾನ. ನೋಡ್ರಿ ಲಸ ಎಷ್ಟಾಗುತ್ತಾ? 24 2 48, 16 48. ಸರಿ, 48 ಲಸ ಆಗುತ್ತಾ? ಹೌದು. 16 ಎಷ್ಟಲೇ 48, 16 3 48, 24 2ಲೇ 48. ಅಂದ್ರ ಎ ಇದ್ದ ಒಂದ್ ದಿನಕ್ಕೆ 3 ಕೆಲಸ ಮಾಡ್ತಾನ, ಬಿ ಇದ್ದ ಒಂದ್ ದಿವಸಕ್ಕೆ 2 ಕೆಲಸ ಮಾಡ್ತಾನ. ಅಂದ್ರೆ ಒಂದ್ ದಿನಕ್ಕೆ 2 ಕೆಲಸ ಆಗತೈತಿ. 3 + 2 5. ಇದು ಇಲ್ಲಿ ಮಟ್ಟ ಇದೆಲ್ಲ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ, ಹೌದಲ್ಲ?
ಅಂದ್ರ ಒಂದ್ ದಿನಕ್ಕೆ 5 ಕೆಲಸ ಆಗತೈತಿ. ಬಟ್ ಏನಂದಾರ ಅವ್ರ 4 ದಿವಸಕ್ಕೆ ಇಬ್ಬರು ಕೆಲಸ ಮಾಡ್ತಾರ. ಹೌದಿಲ್ಲ, ಇಬ್ಬರು ಕೆಲಸ ಇದನ್ನ ಇಬ್ಬರು ಕೆಲಸ ಮಾಡ್ತಾರಲ್ಲ, ಇದು 4 ದಿವಸಕ್ಕೆ ಅಷ್ಟ ಆಕೈತಿ. ಅಂದ್ರೆ ಏನಾಗುತ್ತಾ 4 × 5 ಎಷ್ಟಾಯ್ತು 20 ಆಯ್ತು. ಸೊ 20 ಕೆಲಸ ಮುಗ್ದೈತಿ. ಎಷ್ಟು ದಿವಸಿಗೆ 4 ದಿವಸಕ್ಕ 20 ಕೆಲಸ ಮುಗ್ದೈತಿ. ಎಷ್ಟು ಉಳಿತು 48 20 ಮುಗಿದ್ರ 28 ಉಳಿತು. 28 ಯಾರು ಮಾಡ್ತಾರ? ಈಗ ಉಳಿದ ಕೆಲಸ ಯಾರು ಮಾಡ್ತಾರ? ಉಳಿದ ಕೆಲಸನು ಉಳಿದ ಕೆಲಸ ಬಿ ಎಷ್ಟ ಮಾಡ್ತಾನ? ಬಿ ಒಂದ್ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 2 ಕೆಲಸ ಮಾಡ್ತಾನ. ಬಾಗ್ಲ 2 ಮಾಡ್ರಿ, ಎಷ್ಟು ಬಂತು? 2 ಒಂದ್ಲೆ 2 14. ಸಿಂಪಲ್ 14. ನೋಡಕ್ ಕ್ವಶನ್ ಸ್ವಲ್ಪ ಟಫ್ ಅನ್ಸ್ಬೋದು, ನೀವು ಎದ್ದು ಮಾಡ್ಲಿಲ್ಲ ಸ್ವಲ್ಪ ಟಫ್ ಅನ್ಸ್ಬೋದು. ಭಾಳ ಸಿಂಪಲ್ ಐತಿ. ಏನಂದ್ರ ಇಬ್ರು ಎಷ್ಟು ದಿವಸ ಕೆಲಸ ಮಾಡತ್ತಾರಲ್ಲ ಅಷ್ಟು ನೋಡ್ಕೊಂಡು ಅದನ್ನ ಮೈನಸ್ ಮಾಡ್ಕೊಳ್ಳೋದು. ಒಟ್ಟು ಕೆಲಸ ಒಳಗ ಎಷ್ಟು ಕೆಲಸ ಉಳಿತಲ್ಲ ಅಷ್ಟು ಕೆಲಸನ ಉಳಿದವ್ರು ಯಾರು ಮಾಡ್ತಾರಲ್ಲ ಅದರಲ್ಲಿ ಡಿವೈಡ್ ಮಾಡ್ರೆ ನಮಗೆ ಆನ್ಸರ್ ಬರ್ತಾ. ಸಿಂಪಲ್ ಐತಿ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ ಅಂತ ನೋಡ್ರಿ. ಪ್ರತಿ ಕ್ವಶನ್ಗೆ ಬೇರೆ ತರ ಕ್ವಶನ್ ಬರತ್ತವ. ಯಾಕಂದ್ರೆ ಎಕ್ಸಾಮ್ ಕಡಿಮೆ ಟೈಮ್ ಐತಿ. ಸೊ ಎಲ್ಲಾ ತರ ಕ್ವಶನ್ ನಾವು ರೂಢಿ ಮಾಡ್ಕೋಬೇಕಾಗುತ್ತಾ. ಸುಮ್ಮಿಲ್ಲ ಇವತ್ತು ಒಂದೇ ಕ್ವಶನ್ ಮಾಡ್ತಿಪ್ಪ ಅಂದ್ರೆ ಕೆಲಸ ಆಗಂಗಿಲ್ಲ. ಈಗ ನೀವು ಎಲ್ಲಾ ತರ ಕ್ವಶನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಕ್ಸಾಮ್ದಾಗ ಅವ್ರು ಯಾವ ಕ್ವಶನ್ ಕೇಳ್ತಾರ ನಮಗೆ ಹೇಳಕ್ ಬರಂಗಿಲ್ಲ. ಹಾಗಾಗಿ ಎಲ್ಲಾ ತರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಂತ್ರಿ. 12 ಜನರು 18 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ಅದೇ ಕೆಲಸವನ್ನು 12 ದಿನಗಳಲ್ಲಿ ಮುಗಿಸಲು ಎಷ್ಟು ಜನ ಬೇಕು? ಇದೊಂದು ಕ್ವಶನ್ ಅಂತಾರೆ. ಇದಕ್ಕೆ ಕ್ವಶನ್ ಅಂತಾರೆ ನೋಡ್ರಿ. ಯಾರ ಇಂಥ ಕ್ವಶನ್ ಎಲ್ಲ ನೀವೇನ್ರ ಟೈಮ್ ವೇಸ್ಟ್ ಮಾಡ್ತೀರ ಅಂದ್ರೆ ನಿಮ್ಮ ಹುಚ್ಚರು ಯಾರು ಅಲ್ಲ. ಸಿಂಪಲ್ 18 ಹಾಕೋದು ಮುಂದೆ ಹೋಗೋದು. ಇಂಥ ಕ್ವಶನ್ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡಬಾರಪ್ಪ ಅಂದ್ರ ನೋಡ್ರಿ ಏನಂದಾರ, 12 ಜನ ಅದಾರ, 18 ದಿನ ಮುಗಿಸತ್ತಾರ. 2 ಗುಣಾಕಾರ ಮಾಡ್ರೆ ಏನಾಗುತ್ತಾ? ಒಟ್ಟು ಕೆಲಸ ಸಿಗುತ್ತಾ? 12 ಜನ ಇಂಟು 12 ದಿನ ಮಾಡ್ರ ಒಟ್ಟು ಕೆಲಸ ಏನೈತಪ್ಪ ಸಿಗುತ್ತಾ? ಮುಂದೆ ಏನಂದ್ರ ಇದ್ರ ಬಾಗ್ಲೆ ಏನ್ ಮಾಡ್ತೀನಿ ನಾನು? ಇದ್ರ ಬಾಗ್ಲೆ ಮಾಡ್ಬೇಡ್ರಿ. ಆಯ್ತು, ಬಾಗ್ಲೆ ಬೇಡ. ಏನ್ ಅನ್ಕೊಂಡು ಒಟ್ಟು ಕೆಲಸ ಸೇಮ್ ಇರತ್ತೆ, ಕೆಲಸ ಬದಲಾಗಂಗಿಲ್ಲ. ಕೆಲಸ ಎಷ್ಟೈತೆ ಅಷ್ಟೇ ಇರುತ್ತಾ. 12 ದಿನ ಮುಗಿಸ್ಬೇಕಪ್ಪ ಈ ಕೆಲಸ. 12 ದಿನ ಕೆಲಸ ಮುಗಿಸ್ಬೇಕು. ಎಷ್ಟು ಜನ ಬೇಕು ಅಂತ ಕೇಳ್ಯಾರ. ಹೌದು, ಎಷ್ಟು ಜನ ಬೇಕಂತ ಕೇಳ್ಯಾರ. ಇಲ್ಲಿ 12 ಕ್ಯಾನ್ಸಲ್ ಆಗುತ್ತಾ? ಎಷ್ಟು ಉಳಿತು? ಇದು ದಿನಾನು ಹೋಗುತ್ತಾ? ಎಷ್ಟು ಉಳಿತು? 18 ಐತಿ. 18 ಜನ ಉಳಿತು. ಹೌದು, 18 ಜನ ಬೇಕು. ಇಷ್ಟೆಲ್ಲ ಈಗ ಬರ್ತೋರ್ಸಿನಪ್ಪ. ಎಕ್ಸಾಮ್ ಇದೆಲ್ಲ ಮಾಡ್ತೀರಿ, ನೀವು ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಹೆಂಗ್ ಮಾಡ್ಬೇಕು? 12 ಇದ್ರ 18 ಡಿವೈಡೆಡ್ ಬೈ 12 ಉಳಿತು ಎಷ್ಟ? 18. ಅಂದ್ರೆ 18 ಜನ ಬೇಕು. ಸೊ ಈಗ ನೋಡ್ರಿ, ನೀವು ಎಕ್ಸಾಮ್ ಹೆಂಗ್ ಕೊಟ್ಟಿರ್ತಾರಲ್ಲ, ಸೊ ಒಂದ್ರ ಬೆಲೆ ಒಂದ್ ಕಡೆ ಮಾಡ್ಕೋರಿ, ಇದ್ರ ಬೆಲೆ ಒಂದ್ ಕಡೆ ಮಾಡ್ಕೋರಿ. ಸೊ ಇದು ಒಟ್ಟು ಕೆಲಸ ಡಿವೈಡ್ ಬೈ ಹೊಸವಾಗಿ ಏನ್ ಕೊಟ್ಟಲ್ಲ ಅದನ್ನ ಮಾಡ್ಕೋಬೇಕು. ಸಿಂಪಲ್ ಅಷ್ಟೇ ಇರುತ್ತೆ. ಭಾಳ ಏನ್ ಮಾಡೋದಿರಂಗಿಲ್ಲ. ಸಿಂಪಲ್ ಇರ್ತಾವ. ಜಸ್ಟ್ ಬೇರೆ ಬೇರೆ ನಂಬರ್ ಕೊಟ್ರೆ ನೀವು ಅದನ್ನ ಕರ್ತಾ ಹೊಡಿದಿರುತ್ತೆ. ಅದು ಮೋಸ್ಟ್ಲಿ ಮುಂದೆ ಅದ್ರ ತರ ಕ್ವಶನ್ ಬರ್ತಾವ ನೋಡೋಣ ಅಂತ. ಎಲ್ಲಾ ತರ ಕ್ವಶನ್ಸ್ ಅದಾವ. ಇಷ್ಟು ಮಾಡಿದ್ರೆ ಸಾಕು. ನೀವು ಎಕ್ಸಾಮ್ದಾಗ ಹೋದಾಗ ಯಾವ್ದೇ ತರ ಕ್ವಶನ್ ಬಂದ್ರು ಕೂಡ ಇಲ್ಲ ಸರ್ ನಾ ಮಾಡ್ತೇನೆ ನಮ್ಮ ಸರ್ ಹೇಳ್ಯಾರಪ್ಪ ಈ ಕ್ವಶನ್ ಅನ್ಬೇಕು ನೀವು. ಆ ಟೈಪ್ ಆಗುತ್ತಾ ನೋಡ್ರಿ. ಮುಂದಿನ ಪ್ರಶ್ನೆ. 8 ಮಹಿಳೆಯರು 15 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. 8 ಮಹಿಳೆಯರ ಏನ್ ಮಾಡ್ತಾರ? 15 ದಿನದಾಗ ಕೆಲಸ ಮುಗಿಸ್ತಾರ. ಓಕೆ, 12 ಮಹಿಳೆಯರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ನೋಡ್ರಿ, ಸಿಂಪಲ್. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೇಮ್ ಆಗ ಏನಂದಾರ 8 ಮೇಲೆ 15 ದಿವಸ ಮುಗಿಸತ್ತಾರ. 8 ಮಹಿಳೆಯರು 15 ದಿವಸಕ್ಕೆ ಮುಗಿಸ. ಇದು ಒಟ್ಟು ಕೆಲಸ ಆಯ್ತು. ಮತ್ತೇನಂದಾರ 12 ಮಹಿಳೆಯರಿಗೆ ಎಷ್ಟು ಜನ ಬೇಕಂದಾರ? ಡಿವೈಡ್ ಮಾಡ್ರಿ. ಏನಾಗುತ್ತಾ? 4 ಮೂರ್ಲೆ 4 2 3 1 3 5 5 2 10 ಜನ ಬೇಕು. ಸಿಂಪಲ್ ನೋಡ್ರಿ. ಆಗಲೇ ಏನಿತ್ತಲ್ಲ. ಸೊ ಈಗ ನೋಡ್ರಿ, ಅಲ್ಲಿ ಆಗಲೇ ಸೇಮ್ ನಂಬರ್ ಕೊಟ್ಟಿದ್ರು ಮಾಡ್ರು, ಈಗ ಬೇರೆ ನಂಬರ್ ಕೊಟ್ಟರು. ವ್ಯತ್ಯಾಸ ಏನೈತಿ? ಸುಮ್ಮ ಏನ್ ಮಾಡೋದು? ಒಂದ್ ಏನೈತಿಲ್ಲ ಒಂದ್ ಕಡೆ ಸೇಮ್ ಮಾಡ್ಕೊಳ್ಳೋದು, ಡಿವೈಡೆಡ್ ಬೈ ಹೊಸ ಇನ್ನೊಂದ್ ಏನೈತಿಲ್ಲ ಅದನ್ನ ಡಿವೈಡ್ ಮಾಡೋದು. ನಮಗೆ ಆನ್ಸರ್ ಸಿಕ್ಬಿಡುತ್ತಾ. ಭಾಳ ಸಿಂಪಲ್. ಏನ್ ಲಾಜಿಕ್ ಗೇಜಿಕ್ ಅನ್ನಕ್ ಏನಿಲ್ಲ, ಸ್ಟ್ರಿಕ್ ಅನ್ನಕ್ ಏನಿಲ್ಲ. ಸಿಂಪಲ್ ಕ್ವಶನ್ ಐತಿ, ಸಿಂಪಲ್ ಆನ್ಸರ್ ಐತಿ. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಕೊಳವೆ 6 ಗಂಟೆಗಳಲ್ಲಿ ಇನ್ನೊಂದು 8 ಗಂಟೆಗಳಲ್ಲಿ ಟ್ಯಾಂಕ್ ತುಂಬುತ್ತವೆ. ಓಕೆ, 2 ಕೊಳವೆ ಅದಾವ. ಒಂದನೇ ಕೊಳವೆ ಏನ್ ಮಾಡ್ತೈತಿ? ಒಂದನೇ ಕೊಳವೆ ಏನ್ ಅನ್ಕೊಳ್ಳೋ ಅಂತ ಅದು 6 ಗಂಟೆಗೆ ತುಂಬಿಸ್ತೈತಿ. ಇನ್ನೊಂದ ಬಿ ಇದ್ದಿದ್ದ 8 ಗಂಟೆಗೆ ಟ್ಯಾಂಕ್ ತುಂಬಿಸ್ತೈತಿ. ಎರಡನ್ನು ಒಟ್ಟಿಗೆ ತೆರೆದರೆ ಟ್ಯಾಂಕ್ ಎಷ್ಟು ಸಮಯದಲ್ಲಿ ತುಂಬುತ್ತದೆ ಅಂದಾರ. ಸಿಂಪಲ್ ಏನಿಲ್ಲ. ಎ ಇದ್ದಾವ 6 ದಿವಸ ಕೆಲಸ ಮುಗಿಸ್ತಾನ, ಬಿ 8 ದಿವಸ ಕೆಲಸ ಮುಗಿಸ್ತಾನ. ಇಬ್ಬರು ಸೇರಿದ್ರೆ 2 ದಿವಸ ಕೆಲಸ ಮುಗಿಸ್ತಾರ. ಅದೇನಿಲ್ಲ ಇವನ ಎ ಇದ್ದಿದ್ದ 6 ಗಂಟೆ ಕೆಲಸ ಮುಗಿಸ್ತೈತಿ, ಬಿ ಇದ್ದಿದ್ದ 8 ಗಂಟೆ ಕೆಲಸ ಮುಗಿಸ್ತೈತಿ. ಇಬ್ಬರು ಸೇರಿ ಎಷ್ಟು ಗಂಟೆ ಕೆಲಸ ಮುಗಿಸ್ತಾರ? ಸೇಮ್ ಆಗಲೇ ಮಾಡಿದ್ವಲ್ಲ ಅದೇ ಮಾಡೋದು. ಎಷ್ಟು ಬರುತ್ತೆ ಎಲ್ ಸಿ ಎಂ ನೋಡ್ರಿ. 24 ಬರುತ್ತಾ. 6 4 24, 8 3 24. ಹೌದು, ಏನ್ ಮಾಡ್ಬೇಕು ನಮ್ಗ? 24 ಡಿವೈಡೆಡ್ ಬೈ 4 3. ಹೌದಿಲ್ಲ? ಒಂದ್ ದಿವಸಕ್ಕೆ ಒಂದ್ ತಾಸಿಗೆ 4 ತುಂಬಿಸ್ತಾನ, ಒಂದ್ ತಾಸಿಗೆ 3 ತುಂಬಿಸ್ತಾನ. 4 ಎಷ್ಟು 7 ಆಗುತ್ತಾ? ಎಷ್ಟು ಬರುತ್ತಾ? 24/7. ಡೆಸಿಮಲ್ ಐತೆ ಹಂಗೈತಿ ನೋಡ್ರಿ. ಇಲ್ಲಿ ನೋಡ್ರಿ. ಇಲ್ಲಿ ನಮಗ್ ಫ್ರಾಕ್ಷನ್ ಕೊಟ್ರೆ ಆನ್ಸರ್ ಡೈರೆಕ್ಟ್. ಫ್ರಾಕ್ಷನ್ ಐತಿ, ಸೀದಾ ಫ್ರಾಕ್ಷನ್ ಆನ್ಸರ್ ಕೊಟ್ರೆ ಟೇಕ್ ಆಗಿ ಹೋಗುದು. ಅಕಸ್ಮಾತ್ ಫ್ರಾಕ್ಷನ್ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಕೊಡ್ಬೋದಾರ? ಹಿಂಗೂ ಕೊಡ್ಬೋದು. 7 3 21, 3/7 ಹಿಂಗೂ ಕೊಡ್ಬೋದು. ಹಿಂಗೂ ಕೊಡ್ಲಿಲ್ಪ ಮತ್ತೆ ಹೆಂಗ್ ಕೊಡ್ಬೋದು? 3 ಪಾಯಿಂಟ್ ಹೆಂಗ್ ಕೊಡ್ತಾರ? 7 7 4 28, 7 14 ಹಿಂಗೂ ಕೊಡ್ಬೋದು. ಸೊ ನಿಮ್ಗೆ ಹೆಂಗ ಕೊಟ್ಟರು ಕೂಡ
ಅವ್ರು ಇದು ಕೊಟ್ಟು ಇದು ಕರೆಕ್ಟ್ ಆನ್ಸರ್, ಇದು ಕರೆಕ್ಟ್ ಆನ್ಸರ್, ಇದು ಕರೆಕ್ಟ್ ಆನ್ಸರ್. ಬಟ್ ಅವರು ಆ ಆಪ್ಷನ್ಸ್ ಏನ್ ಕೊಟ್ಟಿರ್ತಾರಲ್ಲ, ನೀವು ಅದನ್ನ ಟೇಕ್ ಹಾಕ್ಬೇಕಾಗುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡೋಣ ಅಂತ. ನೋಡ್ರಿ, ಕ್ವಶನ್ ನೋಡಕ್ ಏನೇನೋ ಇರ್ತಾವ, ಬಟ್ ಕ್ವಶನ್ ಮಾಡಕ್ ಸಿಂಪಲ್ ಇರ್ತಾವ. ಜಸ್ಟ್ ನಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಬರೀ ಟ್ರಿಕ್ಸ್ ಅಲ್ಲ. ಬರೀ ಟ್ರಿಕ್ಸ್ ಕಲ್ಕೊಂಡು ಹೋದ್ರೆ ಕೆಲಸ ಆಗಂಗಿಲ್ಲ ಯಾವತ್ತು. ಟ್ರಿಕ್ಸು ಬೇಕು, ಬಟ್ ಅದ್ರ ಜೊತೆ ಮೇನ್ ಕಾನ್ಸೆಪ್ಟ್ ಏನೈತಲ್ಲ, ಸೊ ಕಾನ್ಸೆಪ್ಟ್ ನಿಮ್ಗೆ ಕರೆಕ್ಟಾಗಿ ಆಗ್ತಿತ್ತಂದ್ರೆ ಅದ ನಿಮ್ಗೆ ತಲೆಯಾಗ ಮರ್ಯಾಕ್ ಬಿಡಂಗಿಲ್ಲ ಕಾನ್ಸೆಪ್ಟ್ ಯಾವತ್ತು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ, ಏನೈತಿ. ಎ 20 ದಿನಗಳಲ್ಲಿ ಕೆಲಸ ಮಾಡುತ್ತಾನೆ, ಬಿ ಎಗಿಂತ 25% ಕಾರ್ಯಕ್ಷಮ. ಓಕೆ ನೋಡ್ರಿ, ಇದು ಎ ಇದಾವ 20 ದಿವಸ ಕೆಲಸ ಮುಗಿಸ್ತಾನ. ಬಟ್ ಏನಂದ್ರ ಬಿ ಇದಾವ ಎಗಿಂತ 25% ಕಾರ್ಯಕ್ಷಮ ಅದಾನ. ಸೊ ಈಗ ಏನ್ರ ಎ ಇದ್ದಾವ 100 ಕೆಲಸ ಮಾಡೋ ಪವರ್ ಐತಿ ಅಂದ್ರ ಬಿ ಇದ್ದಾವ 125 ಕೆಲಸ ಮಾಡೋ ಪವರ್ ಐತಿ. ಅಂದ್ರೆ ಏನ ಸಿಂಪಲ್ ಹೆಂಗ್ ಬರ್ಕೋದ್ ನಾವ, ಎ ಬೈ ಬಿ ಅಂದ್ರ ಎ 100 ಆಗಿದ್ರ ಬಿ ಇದ್ದಾವ 125 ಆಗಿರ್ತಾರ ಅಂತ ಅರ್ಥ. ಹೌದಾ? ಮತ್ತೆ ನೋಡ್ರಿ, ಬಿ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾನೆ ಅಂತಾರ. ಸಿಂಪಲ್ ನೋಡ್ರಿ, ಇದನ್ನ ಸಿಂಪಲ್ ಮಾಡ್ಕೊಂಡು 25 ನಾಲ್ಕಲೆ 25 ಐದ್ಲೆ ಯಾವತ್ತು. ಸೊ ನೋಡ್ರಿ, ಈಗ ಎ ಇದ್ದಾವ ಒಂದ್ ದಿನಕ್ಕೆ 4 ಕೆಲಸ ಮಾಡ್ತಾನ, ಬಿ ಇದ್ದಾವ ಒಂದ್ ದಿನಕ್ಕೆ 5 ಕೆಲಸ ಮಾಡ್ತಾನ. ಇಷ್ಟು ಅದಾರ್ಥ ಆಕ್ಚುಲಿ ಇರ್ತದ. ಈಗ ಏನ್ ಮಾಡ್ಬೇಕು, ಸೇಮ್ ಎರಡು ಮಾತಾವ್ ಈಕ್ವಲ್ ಮಾಡ್ಕೋಬೇಕು. ಎರಡು ಕಡೆ ಹೆಂಗ್ ಈಕ್ವಲ್ ಮಾಡ್ಕೋತೀರಿ, ಹೆಂಗ್ ಮಾಡ್ಕೋತೀರಿ, 20 × 4 ಡಿವೈಡೆಡ್ ಬೈ 5. 5 ನಾಲ್ಕಲೆ 20, 4 ನಾಲ್ಕಲೆ 16. ಆನ್ಸರ್ 16. ಬಟ್ ಹೆಂಗಪ್ಪ, ಲಾಜಿಕ್ ಏನಿಲ್ಲ, ಆಗ ಏನ್ ಹೇಳಿಲ್ಲ ನಾನು. ಕಾರ್ಯಕ್ಷಮ ನೋಡ್ರಿ, 4 ದಿವಸ ಇವಂದ 1 ದಿವಸ ಕೆಲಸ ಮಾಡೋ ಕ್ಷಮತೆ 4 ಐತಿ. ಇವ್ ಒಂದ್ ದಿನ ಕೆಲಸ ಮಾಡೋ ಕ್ಷಮತೆ 5 ಐತಿ. ಇವ್ ಒಂದ್ ದಿವ್ಸಕ್ಕೆ 4 ಕೆಲಸ ಮುಗಿಸ್ರ, ಇವ್ ಒಂದ್ ದಿವ್ಸಕ್ಕೆ 5 ಕೆಲಸ ಮುಗಿಸ್ತಾರ. ಯಾಕಂದ್ರೆ ಇವಕ್ಕೆ ಕ್ಷಮತೆ ಐತೆ, ಅವ್ನ ಕಡೆ ಕ್ಷಮತೆ ಹೆಚ್ಚೈತೆ ಅಂದ್ರೆ ಕೆಲಸ ಸ್ಪೀಡ್ ಮಾಡ್ತಾನ, ಜಾಸ್ತಿ ಮಾಡ್ತಾನ, ವೇಗವಾಗಿ ಮಾಡ್ತಾನ. ಹಂಗಾಗಿ ಇವನ್ ಏನ್ ಟೈಮ್ ತೋತಾನಲ್ಲ, ಇವನ್ ಟೈಮ್ ಕಮ್ಮಿ ಟೈಮ್ ತಗೋತಿರ್ತಾನ. ಹಂಗಾಗಿ ಅದ್ರ ಏನ್ ಅವ್ರ ಏನ್ ಹೇಳ್ಯಾರ ಅದನ್ನ ಮಾಡ್ಕೋತೀವಿ. ಸೊ 4/5 ಅಂದಾರ ಅವ್ರ ಕ್ಷಮತೆ. ಸೊ ಏನಂದಾರ 5 ಐತಲ್ಲ 20. ಸೊ 4 20 ಸಮ ಐತಿ, 5ಕ್ಕೆ ಏನೈತಿ, ಹಂಗಿದಾಗ ಏನ್ ಮಾಡ್ತೀವಿ, 20 × 4 ಬಾಗ್ಲೆ 5, 5 ನಾಲ್ಕಲೆ 20, 4 ನಾಲ್ಕಲೆ 16. ಸೊ ಎಲ್ಲಾನು ಸಿಂಪಲ್ ಐತಿ, ಜಸ್ಟ್ ನೀವು ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ಅರ್ಥ ಆಗತೈತಲ್ಲ? ಸರಿ, ಮುಂದಿನ ಪ್ರಶ್ನೆ ನೋಡ್ರಿ, ಏನೈತಿ. 15 ಜನರು 12 ದಿನಗಳಲ್ಲಿ ಗೋಡೆ ನಿರ್ಮಿಸುತ್ತಾರೆ. ಓಕೆ, 15 ಜನ ಇದ್ದಾರ, 12 ದಿನದಾಗ ಗೋಡೆ ನಿರ್ಮಿಸತಾರ. ಸರಿ, 20 ಜನರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ. ಸಿಂಪಲ್ ಆಗ ಇಲ್ಲ, ಹಂಗೆ ಸೇಮ್ ಡಿವೈಡ್ ಬೈ 20 ಮಾಡೋದು. ಹೆಂಗ್ ಮಾಡ್ತೀರಿ, 4 5 20, 4 3 12, 5 1 5 3 3 3 9 ದಿನದಾಗ ಕೆಲಸ ಮುಗಿತೈತಿ. ಅಷ್ಟೇ ಸಿಂಪಲ್ ನೋಡ್ರಿ, ಸಿಂಪಲ್ ಲಾಜಿಕ್ ಇರ್ತಾವ, ನಿಮಗೆ ಸ್ವಲ್ಪ ಬಿಡ್ಸಾಕ್ ಬರ್ತಿರ್ಬೇಕು ಅಷ್ಟೇ. ನೋಡ್ರಿ, ಮುಂದಿನ ಪ್ರಶ್ನೆ. ಎ ಮತ್ತು ಬಿ ಸೇರಿ 6 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. ನೋಡ್ರಿ, ಇವ್ರೇನ್ ಕೊಟ್ಟಾರ, ಈಗ ಎ ಮತ್ತು ಎ ಒಪ್ಪಂದ ಕೊಡತ್ತಿರೋ, ಬಿ ಒಪ್ಪಂದ ಕೊಡತ್ತ. ಈಗ ಏನ್ ಕೊಟ್ಟಾರ, ಎ ಮತ್ತು ಬಿ ಇಬ್ಬರು ಸೇರಿ ಮಾಡೋದು ಕೊಟ್ಟಾರ. ಎ ಪ್ಲಸ್ ಬಿ ಇಬ್ಬರು ಮಾಡಿ ಅವ್ರು ತಗೊಳ್ಳೋ ಟೈಮ್ ಎಷ್ಟೈತಿ, 6 ದಿನ. ಸೊ ಎ ಮತ್ತು ಬಿ ಇಬ್ಬರು ಸೇರಿ 6 ದಿನ ಕೆಲಸ ಮಾಡ್ತಾರ. ಕರೆ ಎ ಒಬ್ಬ 10 ದಿನದ ಕೆಲಸ ಮಾಡ್ತಾನ, ಎ ಒಬ್ಬ 10 ದಿನದ ಕೆಲಸ ಮಾಡ್ತಾನ. ಸೇಮ್ ಎಲ್ಸಿಎಂ ತಗೋರಿ, ಏನು ವ್ಯತ್ಯಾಸ ಇಲ್ಲ. ಸೇಮ್ ಎಲ್ಸಿಎಂ ತಗೊಳ್ಳೋದು ಎಷ್ಟು ಬರುತ್ತೆ, ಎಲ್ಸಿಎಂ 30 ಬರುತ್ತಾ, ಎಷ್ಟಾಗುತ್ತಾ, 6 5 30, 10 3 30. ನೋಡ್ರಿ, ಇದೇನೈತೆ ನಮ್ದು, ಎಷ್ಟು ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಅನ್ನೋದು. ಎ ಇಂದ ಒಂದ್ ದಿನಕ್ಕೆ 3 ಕೆಲಸ ಮಾಡತ್ತಾನ, ಎ ಮತ್ತು ಬಿ ಇದ್ದವ್ರ ಒಂದ್ ದಿನಕ್ಕೆ 5 ಕೆಲಸ ಮಾಡತ್ತಾನ. ಇದು ನಿಮ್ಗೆ ಗೊತ್ತಿರಲಿ, ಏನ್ ಮಾಡತ್ತಾರ, ಎ ಒಬ್ಬ ಇದ್ದಾವ ಒಂದ್ ದಿನಕ್ಕೆ 3 ಕೆಲಸ ಮುಗಿಸ್ತಾನ, ಎ ಮತ್ತು ಬಿ ಇಬ್ಬರು ಸೇರಿ ಒಂದ್ ದಿನಕ್ಕೆ 5 ಕೆಲಸ ಮುಗಿಸ್ತಾರ. ಹಾಗಿದ್ರೆ ಕ್ವಶನ್ ಏನೈತಿ, ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂದಾರ. ಹೌದು, ಈಗ ನೋಡ್ರಿ, ಬಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಕಂಡುಹಿಡಿಬಹುದು. ಹೆಂಗ್ ಕಂಡುಹಿಡಿತೀರಿ, ಎ ಇದ್ದವ 3 ಮಾಡತ್ತಾನ, ಎ ಪ್ಲಸ್ ಬಿ ಸೇರಿ 5 ಮಾಡತ್ತಾರ. ಏನಾಗುತ್ತಾ, ಎ ಇದಲ್ಲಿ 3 ಹಾಕಿರ 3 + ಬಿ = 5. ಇದೆಲ್ಲ ನೀವು ಮಾಡೋ ಅವಶ್ಯಕತೆ ಇದೆಲ್ಲ ಬಾಯ್ ಮಾಡ್ಬೇಕು ನೀವು. ಆಕ್ಚುಲಿ ನಾನು ನಿಮ್ಗೆ ತೋರ್ಸತಾನ ಹೆಂಗ್ ಮಾಡೋ ಸಂಬಂಧ. ಬಿ ಇದ್ದಾವ ಒಂದ್ ದಿನಕ್ಕೆ 2 ಕೆಲಸ ಮಾಡ್ತಾನ. ಸೊ ಬಿ 2 ಸಿಕ್ತು ಅಂದ್ರೆ ಏನು, ಒಟ್ಟು ಕೆಲಸ ಬಾಗಲೆ ಕ್ಷಮತೆ 2 1 2 15. ಸಿಂಪಲ್ ಐತಿ, ಟಿಕ್ ಹಾಕೋದು. ಎಕ್ಸಾಮ್ ಇದೆಲ್ಲ ಮಾಡೋ ನೀವು ಅವಶ್ಯಕತೆ ಇರಂಗಿಲ್ಲ. ಏನಂದ್ರೆ ಇಲ್ಲ ನಿಮ್ಗೆ ತೋರಿಸ್ಕೊಂಡು ಇಷ್ಟೆಲ್ಲ ಬರೀ ಆತ ಎಕ್ಸಾಮ್ ನೀವು ಗೊತ್ತಾಗ್ಬಿಡುತ್ತಾ. ಎ ದ 3 ಐತಿ, ಎ ಬಿ ದ 5 ಐತಿ, ಅಂದ್ರೆ ಬಿ 2 ಆಗುತ್ತಾ. 30 ಬಾಗ್ಲೆ 30 ಬಾಗ್ಲೆ 30 ಬಾಗ್ಲೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿರ್ಬೇಕದ. 2 15 30 ಅಂತೇಳಿ ಸಿಂಪಲ್ ಟೇಕ್ ಹಾಕೋದು ಅಷ್ಟೇ ಇರುತ್ತಾ. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ, ಏನೈತೆ. 10 ಪುರುಷರು ಅಥವಾ 15 ಮಹಿಳೆಯರು 20 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. 5 ಪುರುಷರು ಮತ್ತು 10 ಮಹಿಳೆಯರು ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಅಂತ ಕೇಳ್ಯಾರ. ಏನ್ ಮಾಡ್ಬೋದು ನಾವೀಗ, 10 ಪುರುಷರ ಎಷ್ಟು ದಿನ ಕೆಲಸ ಮುಗಿಸತಾರ, 20 ದಿನಕ್ಕೆ ಮುಗಿಸತಾರ. ಅದೇ ಸೇಮ್ ಏನಂದಾರ, 15 ಮಹಿಳೆಯರ ಇವರು ಕೂಡ 20 ದಿನದ ಕೆಲಸ ಮುಗಿಸತಾರ. ಹೌದಿಲ್ಲ, 20 ದಿನ ಕ್ಯಾನ್ಸಲ್ ಆಯ್ತು. ಇದೇನು ಸಿಗುತ್ತಾ ನಮಗೆ ಇಲ್ಲಿ, ಪುರುಷ ಮತ್ತು ಮಹಿಳೆಯರ ಕ್ಷಮತೆ ಸಿಗುತ್ತಾ, ಹೆಂಗೆ ಸಿಗುತ್ತಾ, ಪುರುಷ ಬೈ ಮಹಿಳೆ ಮಾಡ್ಕೋರಿ. ಏನಾಗುತ್ತಾ, ಮಹಿಳೆ ಕಡೆ ತೊಂಬರಿ 10, ಈ ಮಹಿಳೆ ಕಡೆ ತೊಂಬರಿ 10ನೇ ಕಡೆ ಒಯ್ರಿ.
15/10 ಆಗುತ್ತಾ? 5 3 5 2 ಏನು ಸಿಕ್ತು? ಪುರುಷ ಮತ್ತು ಮಹಿಳೆಯರ ಕ್ಷಮತೆ ಸಿಕ್ತು ನನಗೆ. ಪುರುಷ ಮತ್ತು ಮಹಿಳೆಯರ ಕ್ಷಮತೆ ಸಿಕ್ತು 3/2 ಅಂತೇಳಿ. ಈಗ ಏನು ಮಾಡ್ಬೋದು ನಾವು? ಮುಂದಿನ ಕೇಳ್ಯಾರ 5 ಪುರುಷ 10 ಮಹಿಳೆಯರು ಕೇಳಿ ಎಷ್ಟು ಕೆಲಸ ಮುಗಿಸ್ತಾರೆ ಕೇಳ್ಯಾರ. ಬಟ್ ನನಗೆ ಒಟ್ಟು ಕೆಲಸ ಎಷ್ಟು ಗೊತ್ತಿಲ್ಲ ಅಲ್ಲಿ. ಸೊ ಇಲ್ಲಿ ನಾವು ಒಟ್ಟು ಕೆಲಸ ಹೆಂಗೆ ಮಾಡ್ಕೊತೀನಿ? ಅವ್ರೇನು ಹೇಳ್ಯಾರ ನೋಡ್ರಿ, 10 ಪುರುಷ ಅಂದಾರ. 10 ಪುರುಷರದ ಒಬ್ಬ ಪುರುಷರ ಕ್ಷಮತೆ ಎಷ್ಟೈತಿ? 3 ಐತಿ. 8 3 8 20ದಿಂದ ಮುಗಿಸತ್ತಾರ. ಎಷ್ಟೈತಿ ಇದೆಲ್ಲ ಕೊಡಿಸಿ? 10 3 30 30 20 60 600. ಸೊ 600 ಆಯ್ತು ನೋಡ್ರಿ. ನಾ ಇದನ್ನ ಮಾಡಿಲ್ಲ, ಇದನ್ನ ಮಾಡ್ಕೋತೀನಿ ರೂಲ್ಸ್. ನೀವು ಇದು ಮಾಡ್ಕೋದು, ಇದು ಮಾಡ್ಕೊಂಡು ಏನಾಗುತ್ತಾ? 15. ಮಹಿಳೆಯರ ಕ್ಷಮತೆ ಎಷ್ಟೈತಿ? 2 ಐತಿ. 8 ಇದು ಕೂಡ 20 ಐತಿ. ಎಷ್ಟು? 15 30 30 60. ಸೊ ನೀವು ಹೆಂಗ ಮಾಡ್ಕೊಂಡ್ರು ಕೆಲಸ ಸೇಮ್ ಇರ್ತಾ. ನೀವು ಇಲ್ಲಿಂದ ಕೆಲಸ ನೋಡ್ಕೊರಿ, ಇಲ್ಲಿಂದ ಕೆಲಸ ನೋಡ್ಕೊರಿ. ಒಟ್ಟು ನೀವು ಎಷ್ಟು ಕೆಲಸ ಐತಿ ಅನ್ನೋದು ನೋಡ್ಕೊಂಡ್ರೆ ಒಟ್ಟು ಕೆಲಸ 600 ಐತಿ. ಸೊ 600 ಕೆಲಸ ಮುಗ್ಸಾಕ ಎಷ್ಟು ಜನ ಬಂದಾರ? 5 ಪುರುಷರು ಅದಾರ, 10 ಮಹಿಳೆಯರು ಅದಾರ. ಸೊ 5 ಪುರುಷರ ಕ್ಷಮತೆ ಎಷ್ಟಾಗುತ್ತಾ? ಒಬ್ಬ ಪುರುಷನ ಕ್ಷಮತೆ 5 ಐತಿ. ಅಂದ್ರೆ ಎಷ್ಟು ಅದಾರ? ಒಬ್ಬ ಪುರುಷರ ಕ್ಷಮತೆ 3 ಐತಿ. 5 ಪುರುಷರು ಅದಾರ, 15 ಐತಿ ಟೋಟಲ್ ಒಂದು ಮುಗಿ ಕೆಲಸ. 10 ಮಹಿಳೆಯರು ಅದಾರ, ಒಂದು ಮಹಿಳೆ ಕ್ಷಮತೆ 2 ಐತಿ. ಹಂಗೆ 10 ಮಹಿಳೆಯರಿಗೆ ಎಷ್ಟಾಗುತ್ತಾ? 10 20 ಆಗುತ್ತಾ? ಎಷ್ಟಾಗುತ್ತಾ? 600/35. ಇದರ ಬಾಕ್ರ ಡಾಟ ಆಗಲ್ಲ. ಸೊ 5ರಲ್ಲೇ ಮಾಡ್ಬೋದಲ್ಲ. 5 7 5 1 5 2 120/7 ಆಪ್ಷನ್ ಐತೆ. ಡೈರೆಕ್ಟ್ 125. ಓಕೆ, 125/7 ಆಪ್ಷನ್ ಐತರ ಟಿಕ್ ಆಗ್ತಿದೆ. ಬಟ್ ಅಲ್ಲಿ ಇಲ್ಲ. ಸೊ ಅಲ್ಲಿ ಏನು ಕೊಟ್ಟಾರ? ಪಾಯಿಂಟ್ ಕೊಟ್ಟಾರ. ಸೊ ಈ ಪಾಯಿಂಟ್ ಒಂದೇ ಐತಿ. ಸೊ ನಾನು ನೋಡೋದ ಟಿಕ್ ಹಾಕ್ಬೋದು. ಬಟ್ ನಿಮ್ಗೆ ಟಿಕ್ ನೀವು ಎಕ್ಸಾಮ್ನಾಗಿಂದ ಒಂದೇ ಕಡೆ ಪಾಯಿಂಟ್ ಇತ್ತಪ್ಪ, ಬೇರೆ ಕಡೆ ಪಾಯಿಂಟ್ ಇಲ್ಲಪ್ಪ, ಆನ್ಸರ್ ಪಾಯಿಂಟ್ ಬರೋಂಗಿತ್ತಂದ್ರೆ ಸಿಂಪಲ್ ಟಿಕ್ ಹಾಕಿ ಮುಂದೆ ಹೋಗ್ಬೋದು. ಬಟ್ ನಾನು ನಿಮ್ಗೆ ಇಲ್ಲಿ ಮಾಡ್ತೀನಿ ಎಷ್ಟು ಬರುತ್ತೆ ಕರೆಕ್ಟ್ ಚೆಕ್ ಮಾಡೋದು ಕರೆಕ್ಟ್ ಐತಿಲ್ಲ ಅಂತೇಳಿ. 120/7 ಎಷ್ಟಾಗುತ್ತಾ? 7 1 7 50 ಉಳಿತಾ? 7 49 1 ಉಳಿತೈತಿ. 10 10 7 7 3 ಉಳಿತು. 7 4 28 17.14. ಸೊ 17.14 ಏನೈತಿಲ್ಲ, 17.14 ದಿನದಾಗ ಕೆಲಸ ಮುಗಿತೈತಿ. ಅವ್ರ ಆಪ್ಷನ್ ಹೆಂಗೂ ಕೊಡೋದು. ಮತ್ತು ಕೆಲವೊಂದು ಮಿಕ್ಸ್ ಫ್ರಾಕ್ಷನ್ ಕೊಡೋದು. ಮಿಕ್ಸ್ ಫ್ರಾಕ್ಷನ್ ಕೊಟ್ರೆ ಹೆಂಗೆ ಮಾಡ್ತೀರಿ? ಸಿಂಪಲ್ ಮಾಡೋದು. 7 1 7 ಎಷ್ಟೈತಿ? 7 1 7 7 7 49 ಎಷ್ಟೈತಿ? ಎಷ್ಟು ಉಳಿತು ನೋಡ್ರಿ. 7 1 7 ಅಂದ್ರೆ ಎಷ್ಟಾಯ್ತು? 50 49 1/7. ಸೊ ನೋಡ್ರಿ, ಇದು ಕೂಡ ಆನ್ಸರ್, ಇದು ಕೂಡ ಆನ್ಸರ್. ಸೊ ಅವ್ರ ಆಪ್ಷನ್ ಯಾವ ಕೊಟ್ಟಿರ್ತಾರಲ್ಲ ಅದನ್ನ ನಾವು ರೈಟ್ ಹಾಕೋದು ಹೋಗೋದು ಅಷ್ಟೇ. ಆಪ್ಷನ್ ಅವರ ಮೂತ್ರ ಡೆಸಿಮಲ್ನ ಕೊಡೋದು, ಫ್ರಾಕ್ಷನ್ದಾಗ ಕೊಡೋದು, ಮಿಕ್ಸ್ಡ್ ಫ್ರಾಕ್ಷನ್ದಾಗ ಕೂಡ ಕೊಡ್ಬೋದು. ಅವ್ರು ಹೆಂಗೆ ಕೊಟ್ಟರು ಕೂಡ ನಾವು ಮಾಡಕ್ ಬರ್ತೈತಿ, ನಾವು ಮಾಡಿ ಮುಂದೆ ಹೋಗ್ತೀವಿ ಅಷ್ಟೇ. ನೋಡ್ರಿ ಮುಂದಿನ ಪ್ರಶ್ನೆ ಐತೈತೆ. ಎ 8 ದಿನಗಳಲ್ಲಿ ಮತ್ತು ಬಿ 12 ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. ಎ 12 ದಿನದಾಗ, ಬಿ 12 ದಿನದಾಗ ಕೆಲಸ ಮಾಡುತ್ತಾರೆ. ಅವರು ಏರಿಂದ ಆರಂಭಿಸಿ ಪರ್ಯಾಯವಾಗಿ ಕೆಲಸ ಮಾಡಿದರೆ ಕೆಲಸ ಎಷ್ಟು ದಿನದಲ್ಲಿ ಮುಗಿತದೆ? ಓಕೆ, ನೋಡ್ರಿ ಏನಂದಾರ. ಸ್ವಲ್ಪ ಲಾಜಿಕ್ ಐತಿ ಕ್ವಶನ್ಯಾಗ. ಮೊದಲನೇ ದಿವಸ ಎ ಕೆಲಸ ಮಾಡ್ತಾನ, ಆಮೇಲೆ ಬಿ ಮಾಡ್ತಾನ, ಆಮೇಲೆ ಮತ್ತೆ ಎ ಮಾಡ್ತಾನ, ಆಮೇಲೆ ಮತ್ತೆ ಬಿ ಮಾಡ್ತಾನ, ಆಮೇಲೆ ಎ ಮಾಡ್ತಾನ. ಹಿಂಗೆ ಅವರ ಕೆಲಸ ಮುಗಿಯೋ ಮಟ್ಟ ಮಾಡ್ಕೊಂತ ಒಂದ್ ದಿವಸ ಅವ, ಒಂದ್ ದಿವಸ ಇವ, ಒಂದ್ ದಿವಸ ಅವ, ಒಂದ್ ದಿವಸ ಹಿಂಗೆ ಮಾಡ್ಕೊಂತ ಹೋಗ್ತಾರ. ಹಂಗೆ ಮಾಡ್ಕೊಂತ ಹೋದ್ರೆ ಎಷ್ಟು ದಿನಕ್ಕೆ ಕೆಲಸ ಮುಗಿತಂತ ಅವ್ರ ಕ್ವಶನ್ ಕೇಳ್ಯಾರ. ಹೆಂಗೆ ಮಾಡ್ಬೋದು? ಸಿಂಪಲ್. ಮೊದಲು ಒಟ್ಟು ಕೆಲಸ ಕಂಡಿಡೀರಿ. ಎಷ್ಟಾಗುತ್ತಾ? 36 18 2 36 12 3 36. ಎ ಇದ್ದ ಒಂದ್ ದಿನಕ್ಕೆ 2 ಕೆಲಸ ಮಾಡ್ತಾನ, ಬಿ ಇದ್ದವ ಒಂದ್ ದಿನಕ್ಕೆ 3 ಕೆಲಸ ಮಾಡ್ತಾನ. ಸೊ ಹೆಂಗ್ ಮಾಡ್ಬೋದು ಈಗ? 2 + 3 + 2 + 3 + 2 ಹಿಂಗೆ ಮಾಡ್ಕೋತ ಹೋಗಿ ನೀವು ಉತ್ತರ ಕಂಡಿಬೋದು. 36 ಬರೋ ಮಟ್ಟ ಕೂಡಿಸ್ಬೇಕು. ಬಟ್ ಇದೆಲ್ಲ ಕೂಡಿಸೋ ಮಟ್ಟ ನಮಗೆ ಟೈಮ್ ಐತೆ ಎಕ್ಸಾಮ್ದಾಗ, ಅಷ್ಟು ಟೈಮ್ ನಮ್ಮ ತೆಗೆ ಇರಂಗಿಲ್ಲ. ಹಂಗಾಗಿ ನಾವು ಏನು ಮಾಡ್ತೀವಿ? 7 ದಿವಸಕ್ಕೆ ಎಷ್ಟು ಕೆಲಸ ಆಗುತ್ತೆ ನೋಡ್ರಿ. 7 + 3 ಎಷ್ಟಾಗುತ್ತಾ? 5 ಆಗುತ್ತಾ? ಈ 5 ಇದ್ದಿದ್ದು 2 ದಿನಕ್ಕೆ ಆಗುವ ಕೆಲಸ, 2 ದಿನಕ್ಕೆ 5 ಕೆಲಸ ಆಕೈತಿ. ಸೊ ಈಗ 36ನ 5ರಲ್ಲಿ ಭಾಗಿಸ್ತೀನಿ ನಾನು. ಭಾಗಾಕಾರ ಮಾಡಿ ಎಷ್ಟು ಬರುತ್ತಾ? 5 7 35 ಆಗುತ್ತಾ? 1 ಉಳಿತೈತಿ, 1 ಶೇಷ ಉಳಿತೈತಿ. ಸೊ 1 ಶೇಷ ಅಲ್ಲೇ ಇರಲಿ. ಓಕೆ, ಸೊ 2 ದಿನಕ್ಕೆ 5 ಕೆಲಸ ಮುಗಿತೈತಿ. ಹಂಗೆ ನೋಡ್ಕೊಂಡ್ರೆ ಏನಾಗುತ್ತಿಲ್ಲ? 5 7 35 ಆಗುತ್ತಾ? 35 5 7 35 ಆಗುತ್ತಾ? ಎಷ್ಟು ಉಳಿತೈತಿ? 1 ಶೇಷ ಉಳಿತೈತಿ. 7 ಅಂದ್ರೆ ಏನಾಗುತ್ತೆ ನನಗೆ? 14 ಆಗುತ್ತಿದ್ದು. ಯಾಕಂದ್ರೆ ಇದು 2 ದಿನಕ್ಕೆ ಮಾಡಿದ ಕೆಲಸ 14 ಆಗುತ್ತಾ? 14 + 1 ಐತಿ. ಸೊ ಯಾರು ಮಾಡ್ತಾರೆ ನೆಕ್ಸ್ಟ್? 1/2. ಯಾಕಂದ್ರೆ ಒಂದೇ ಕೆಲಸ ಹೋದೈತಿ. ಬಿ ಇದ್ದವ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್? ಎ ಇದ್ದವ ಒಂದ್ ದಿವಸಕ್ಕೆ 2 ಕೆಲಸ ಮಾಡ್ತಾನ. ಬಟ್ ಕೆಲಸ ಒಂದ್ ಹೋದೈತಿ ಅಂದ್ರೆ ಅರ್ಧ ದಿನ ಅಷ್ಟೇ ಕೆಲಸ ಮಾಡ್ತಾನವ. ಆನ್ಸರ್ಸ್ ಬರ್ತಾ 14.5 14 1.2 14.5 ಐತಿ. ಆಪ್ಷನ್ ಐತಲ್ಲ. ಸೊ ಆಪ್ಷನ್ ಆಗದ ಆನ್ಸರ್ ಇಲ್ಲ ಅಂದ್ರೆ ಒಂದು ಆಪ್ಷನ್ ತಪ್ಪೈತಿ, ಇಲ್ಲ ನಾ ತಪ್ಪಡೀನಿ.
ಒಂದ್ಸಲ ಚೆಕ್ ಮಾಡೋಂತ ನಾ ಮಾಡಿ ಕರೆಕ್ಟ್ ಐತಿ ಇಲ್ಲ ಅಂತೇಳಿ. ಓಕೆ ನೋಡ್ರಿ ಏನು ಮಿಸ್ಟೇಕ್ ಐತಿ ಹೇಳ್ರಿ ನೋಡಿ, ಏನು ಮಿಸ್ಟೇಕ್ ಐತಿ? ನಾನೇ ಮಿಸ್ಟೇಕ್ ಮಾಡೀನಿ. ಏನು ಮಿಸ್ಟೇಕ್ ಮಾಡಿರ್ಬೋದು? ಇಲ್ಲಿ 8 ದಿನ ಐತಿ, ನಾ ಎಷ್ಟು ಬರ್ಕೊಂಡೀನಿ? 18 ಬರ್ಕೊಂಡೀನಿ. ಅದೇ ಅಂದೇನ ನಂಗೆ ಇಲ್ಲೇ ಗೊತ್ತಾಯ್ತು, ಇಲ್ಲೇ ಮಾಡ್ತೀನಿ ನಂಗೆ ಗೊತ್ತಾಯ್ತು, ಇಲ್ಲೂ ಮಿಸ್ಟೇಕ್ ಆಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಅವ್ರು ಕೊಟ್ಟಿರೋದು 8 ದಿನ, ನಾ ಬರ್ಕೊಂಡ್ರೆ 12 ದಿನ. ಸೊ ನೋಡ್ರಿ ಈಗ 18 ಬಂದ್ರೆ ನಿಮಗೆ ಸಾಲ್ವ್ ಆಗಿರುತ್ತೆ. ಸೊ ನಿಮ್ಗೆ ಹೆಂಗೆ ಮಾಡೋದು ಗೊತ್ತಾಗಿರುತ್ತೆ. ಸೊ ಹಂಗಾಗಿ ಏನಂದ್ರೆ ಇದು ನಾವೀಗ ಪೂರ್ತಿ ಬಿಡಿಸೋದು ಬೇಡ, ನಿಮಗೆ ಇದು ಹೆಂಗೆ ಬಿಡಿಸೋದು ನಿಮಗೆ ಗೊತ್ತಾಗೈತಿ ಈಗಾಗಲೇ. ಸೊ ಗೊತ್ತಾಗೈತಿ ಅಂದ್ರೆ ನೀವೇನು ಕೆಲಸ ಮಾಡ್ರಿ ಗೊತ್ತಾನ, ಯಾರು ನೋಡತ್ತಿರ್ಲಿಲ್ಲ ಒಂದು ಕಮೆಂಟ್ ಹಾಕ್ರಿ. ಏನೋ ಕಮೆಂಟ್ ಹಾಕ್ತೀರಿ, ಈ ಕ್ವಶನ್ ಅನ್ನ 8 ದಿನದ ಇದಾಗ 18 ಕತ್ ಮಾಡ್ಕೊಂಡಿದ್ದೆ, ನನಗೇನು ಬಂದಿತ್ತು? 14.5 ಬಂದಿತ್ತು. ಹಂಗ ನೀವು ಈಗ 8 ಮತ್ತು 12 ಅನ್ಕೊಂಡ ನೀವು ಲೆಕ್ಕ ಮಾಡ್ರಿ. ನಿಮ್ಗೆ ಲೆಕ್ಕ ಹೆಂಗೆ ಮಾಡೋದು ಗೊತ್ತಾಗಿತ್ಲ ಈಗ, ಅದ್ರ ಮೇಲೆ ನೀವು ಲೆಕ್ಕ ಮಾಡ್ರಿ. ಗೊತ್ತಾ, ಲೆಕ್ಕ ಮಾಡಿ ನನಗೆ ಕಮೆಂಟ್ನಾಗ ಹೇಳ್ರಿ ಎಷ್ಟು ಬರುತ್ತೆ ಆನ್ಸರ್ ಅಂತೀವಿ. ಯಾರ್ಯಾರು ಕರೆಕ್ಟ್ ಆನ್ಸರ್ ಆಗ್ತಿರ್ಲಿಲ್ಲ ಅವರಿಗೆಲ್ಲ ಒಂದು ಹಾರ್ಟಿಗೆ ಲೈಕ್ ಸಿಗುತ್ತೆ. ಮತ್ತು ನಿಮ್ಗೊಂದು ನಾನು ಹೇಳ್ತೀವಿ ಆನ್ಸರ್ ಕರೆಕ್ಟ್ ಐತಿಲ್ಲ ನಿಮ್ಗೆ ಕಮೆಂಟ್ನಾಗ ರಿಪ್ಲೈ ಮಾಡಿ ಹೇಳ್ತೀವಿ, ನೀವು ಕರೆಕ್ಟ್ ಆನ್ಸರ್ ಕೊಟ್ರ. ಸೊ ಈ ಕ್ವಶನ್ನ ನೀವು ಹೋಮ್ವರ್ಕ್ ಅನ್ಕೋರಿ, ನೀವು ಅದನ್ನು ಸಾಲ್ವ್ ಮಾಡ್ರಿ. ಯಾಕಂದ್ರೆ ಹ್ಯಾಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಆಗಲೇ ಗೊತ್ತಾಗೈತಿ. ಸರಿ ನೋಡ್ರಿ, ಇವತ್ತಿಗೆ ಇಷ್ಟು ಕ್ವಶನ್ ಮಾಡೋಣ. ಇಷ್ಟೇನು ಕೊಟ್ಟಿಲ್ಲ ಕ್ವಶನ್, ಹೋಗಿ ಗೊತ್ತೈತಿ ನನಗೆ ಕ್ವಶನ್ ಕಡಿಮೆ ಅಂತೀರಿ. ಬಟ್ ಇಷ್ಟು ಸಾಕು, ಇಷ್ಟು ಪ್ರಾಕ್ಟೀಸ್ ಮಾಡ್ರಿ ಈಗ. ಮತ್ತೆ ಇನ್ನ ಡೈಲಿ ಇನ್ನ SSGD ಎಕ್ಸಾಮ್ ಹೋಗಿ ಎಲ್ಲಿ ಮಟ್ಟ ಎಕ್ಸಾಮ್ ಮುಗಿದಿತ್ತಲ್ಲ ಅಲ್ಲಿ ಮಟ್ಟ ದಿನ ಒಂದೊಂದು ಕ್ವಶನ್ ಪೇಪರ್ಗಳ ಹೊಸ ಟೈಪ್ಗಳ ಹೊಸ ಚಾಪ್ಟರ್ಗಳ ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಗೆ ಆಫ್ಲೈನ್ ಕೋಚಿಂಗ್ ಬೇಕಾದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಸರಿ ಸಿಗೋಣಂತ ಮುಂದಿನ ಕ್ಲಾಸ್ನಾಗ. ಅಲ್ಲಿ ಮಟ್ಟ ಓದ್ಕೊಂತಾರ್ರಿ, ಮಜಾ ಮಾಡ್ರಿ. ಬಟ್ ಓದ್ಕೋತ ಮಜಾ ಮಾಡ್ರಿ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.